ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಾರತ ದೇಶ ಸಂವಿಧಾನ ಮತ್ತು ಕಾನೂನು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಸರಿಸಮಾನವಾದ ವೇದಿಕೆಯಾಗಿದೆ. ಸರಿಸಮಾನವಾಗಿ ಕಾಣುತ್ತೆ. ಎಲ್ಲರನ್ನೂ ಕೂಡ ಒಂದೇ ತಕಡಿಯಲ್ಲಿ ಹಾಕಿ ತೂಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಇವತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಜನರ ಪ್ರತಿಭಟನೆಯ ಹಕ್ಕನ್ನೇ ಸಂಪೂರ್ಣವಾಗಿ ಕಿತ್ತು ಹಾಕಿರ್ತಕ್ಕಂತಹ ಸರ್ಕಾರಗಳು ಯಾವ ಒಂದು ಸಮಸ್ಯೆಯ ವಿರುದ್ಧವಾಗಿಯೂ ಕೂಡ ಧ್ವನಿ ಎತ್ತಿ ಮಾತನಾಡದ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಗಳು ಮತ್ತು ಜನರ ಆಕ್ರೋಶಗಳು ಯಾವುದನ್ನು ಕೂಡ ಹೊರಹಾಕೋದಕ್ಕೆ ವೇದಿಕೆಗಳೇ ಇಲ್ಲದೆ ಇರೋ ರೀತಿಯಲ್ಲಿ ಮಾಡಿ ಮೂಲೆಯಲ್ಲಿ ಕೂರಿಸಿರುವಂತಹ ಸರ್ಕಾರಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಇವತ್ತು ಆಡಳಿತದಲ್ಲಿರ್ತಕ್ಕಂತಹ ಸರ್ಕಾರದ ಒಬ್ಬ ಪ್ರಜಾಪ್ರತಿನಿಧಿ ತನ್ನ ಮನೆಯಿಂದ ಕಾರ್ಯನಿಮಿತ್ತವಾಗಿ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗ್ತಾರೆ ಅಂದರೆ ಅವ್ರಿಗೆ ಝೀರೋ ಟ್ರಾಫಿಕ್ನಲ್ಲಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಜನ ರಸ್ತೆಯಲ್ಲಿ ಬಿಸಿಲು ಮಳೆ ಬರಲಿ ಏನೇ ಬರಲಿ ಕಾಯಬೇಕು. ಇದು ಜನಪ್ರತಿನಿಧಿಗಳಿಗೆ ಮಾಡಿಕೊಂಡಿರ್ತಕ್ಕಂತಹ ಕಾನೂನು. ಇದೇ ಒಂದು ವ್ಯವಸ್ಥೆಯ ಒಳಗಡೆ ನಮಗೆ ಅನ್ಯಾಯ ಆದಾಗ, ಉದಾಹರಣೆಗೆ ಸಾರ್ವಜನಿಕನಾಗಿ ಒಬ್ಬ ಈ ದೇಶದ ಪ್ರಜೆಯಾಗಿ ಈ ನಗರದ ನಾಗರಿಕನಾಗಿ ನನಗೆ ಅನ್ಯಾಯ ಆದಾಗ ನಾನೇನಾದರೂ ಒಂದು ವಿಚಾರವಾಗಿ ಧ್ವನಿ ಎತ್ತುತ್ತೀನಿ, ಅನ್ಯಾಯವನ್ನು ಪ್ರತಿಭಟಿಸ್ತೀನಿ ಅಂದರೆ ಅದಕ್ಕೆ ಯಾವುದೇ ರೀತಿಯಾದ ಕಾನೂನಿನ ಮಾನ್ಯತೆಗಳನ್ನೇ ಕಿತ್ತಾಕ್ಬಿಟ್ಟಾರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಇತ್ತೀಚೆಗೆ ರಾಜಕೀಯವಾಗಿ ರ್ಯಾಲಿಗಳು ನಡೀತಕ್ಕಂಥದ್ದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಾವು ತಗೊಂಡು ನೋಡಿರ್ತೀರ. ಇದೆಲ್ಲದನ್ನು ಹೊರತುಪಡಿಸಿ ಇನ್ನೊಂದು ವಿಚಾರ ಏನು ಅಂದರೆ, ಈ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಗೆ ಮಂತ್ರಿ ಪಟ್ಟವನ್ನು ಕೊಟ್ಟಿಲ್ಲ ಅಂತಲೇ ಇಡೀ ಏರಿಯಾದ ರಸ್ತೆಗಳೇ ಬಂದಾಗ್ತಾ ಇದೆ. ತಾವೆಲ್ಲರೂ ನೋಡಿರ್ಬೋದು, ಚಾಮರಾಜಪೇಟೆಯಲ್ಲಿ ಮೈದಾನದಲ್ಲೇ ಪ್ರತಿಭಟನೆಯನ್ನು ಮಾಡ್ತಾರೆ. ಹಾಗೆ ಮೊನ್ನೆ ಗೋರಿಪಾಳ್ಯದಲ್ಲೂ ಕೂಡ ರಸ್ತೆಯಲ್ಲಿಯೇ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ನಾನೊಬ್ಬ ಆಟೋ ಚಾಲಕನಾಗಿ ನಾನು ಕೇಳ್ತಕ್ಕಂಥದ್ದು, ನಮ್ಮ ಪ್ರತಿಭಟನೆ ಮಾಡ್ತೀವಿ ಅಂದರೆ 108 ಕಂಡೀಷನ್ಗಳಾಗ್ತೀರಾ, ಇಷ್ಟೇ ಜನ ಬರಬೇಕು, ಹೀಗೇ ಮಾಡಬೇಕು, ಹೀಗೇ ಮಾತಾಡಬೇಕು ಅನ್ನುವಂತಹ ಒಂದು ಕಂಡೀಷನ್ಗಳನ್ನ ಹಾಕ್ಕೊಂಡು ನಮ್ಮನ್ನು ಯಾವ ರೀತಿ ಮಾಡ್ತೀರಾ ನೀವು ಅಂದರೆ, 4 ಗೋಡೆಯ ಒಳಗಡೆ ಕುಳಿತುಕೊಂಡು ಪ್ರತಿಭಟನೆ ಮಾಡ್ಬೋದಲ್ಲ. ನಿಮ್ಮ ಫ್ರೀಡಮ್ ಪಾರ್ಕ್ಗೆ ಬಂದು ಯಾಕೆ ನಾವು ಹೋರಾಟವನ್ನು ಮಾಡಬೇಕು? ಹೋರಾಟಗಾರರಲ್ಲಿರುವಂತಹ ಕಿಚ್ಚನ್ನು ಕಂಟ್ರೋಲ್ ಮಾಡೋದಕ್ಕೆ ಅವ್ರು ಯಾವುದೇ ರೀತಿಯಾದ ತಪ್ಪು ಒಪ್ಪುಗಳನ್ನ ಮಾಡಿದಾಗ ಅದರ ನೇತೃತ್ವವನ್ನು ವಹಿಸ್ಕೊಂಡು ಅವ್ರ ತಲೆ ಮೇಲೆ ಹಾಕ್ತೀರಾ. ಹಾಗಾದರೆ ನೀವು ಏನಕ್ಕಿದ್ದೀರಾ? ಸರ್ಕಾರಗಳೇನಿದೆ, ಸರ್ಕಾರಗಳಿಗೆ ಇಂತಹ ಹೋರಾಟಗಳಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಅಂತ ಒಂದು ಇಲಾಖೆ ಇರುತ್ತೆ, ಪೊಲೀಸ್ ವ್ಯವಸ್ಥೆ ಇರುತ್ತೆ. ಇವೆಲ್ಲವೂ ಇದ್ದು ಕೂಡ ಎಲ್ಲ ಸಮಸ್ಯೆಯನ್ನು ನಾವೇ ಒತ್ಕೋಬೇಕು ಅನ್ನೋ ಹಾಗಿದ್ರೆ ನಾವು ಕಟ್ಟುವಂತಹ ತೆರಿಗೆಯಲ್ಲಿ ನಿಮಗೆ ಸಂಬಳ ಯಾಕೆ ತಗೋಬೇಕು ಅಲ್ವಾ? ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಗಣನೆ ತಲೆದೋರ್ತಾ ಇದೆ ಎಲ್ರಿಗೂ ಕೂಡ. ಅದೇ ರಾಜಕಾರಣಿಗಳು ರ್ಯಾಲಿಗಳನ್ನ ಮಾಡಬೇಕು, ರಾಜಕಾರಣಿಗಳ ಸ್ನೇಹಿತರುಗಳು ಬರ್ತ್ಡೇಗಳನ್ನ ಮಾಡ್ಕೋಬೇಕು, ರಾಜಕಾರಣಿಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಏನು ಮಾಡಿದರೂ ಕೂಡ ಸರಿ ಅನ್ನುವಂತಹ ಕಾನೂನು ವ್ಯವಸ್ಥೆ ಒಳಗಡೆ ಬಂದಿದ್ದೀವಿ ಅಂದರೆ ಎತ್ತ ಸಾಕ್ತಾ ಇದ್ದೀವಿ. ನಮ್ಮ ಮುಂದಿನ ಒಂದು ಸರ್ಕಾರದ ವಿರುದ್ಧವಾಗಲಿ ಯಾವುದೋ ಒಂದು ವಿಚಾರವಾಗಿ ನಾವು ಪ್ರತಿಭಟಿಸಬೇಕು ಅಂತಂದರೆ ನಮ್ಮ ಹಕ್ಕುಗಳನ್ನೇ ಕಿತ್ಕೊಂಡ್ಬಿಟ್ರೆ ಸ್ವತಂತ್ರ ಭಾರತದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ ಹೀಗಿರುವಂಥ ಆಡಳಿತ ಪಕ್ಷವೇ ಹೇಳಿಕೆ ಕೊಡುತ್ತೆ, ನಾವು ಬ್ರಿಟಿಷರ ವಿರುದ್ಧವಾಗಿ ಅತಿ ಹೆಚ್ಚಿನ ಹೋರಾಟವನ್ನು ಮಾಡಿ ನಾವು ದೇಶಕ್ಕೆ ಸ್ವತಂತ್ರ ತಂದವರು ಅಂತ. ಇವತ್ತಿನ ಹಾಗೆ ಅವತ್ತೇನಾದರೂ ಬ್ರಿಟಿಷರು ಆಡಳಿತ ಮಾಡುವಂತಹ ಬ್ರಿಟಿಷರು ಏನಾದರೂ ನಿಮ್ಮ ಥರ 4 ಗೋಡೆಯ ಒಳಗಡೆನೇ ನೀವು ಹೋರಾಟವನ್ನು ಮಾಡಬೇಕು ಅಂತ ಏನಾದರೂ ಅವರ ಆದೇಶವನ್ನು ಕೊಟ್ಬಿಟ್ಟಿದ್ರೆ ಈ ದೇಶಕ್ಕೆ ಇನ್ನೂ ಸ್ವತಂತ್ರ ಬರ್ತಾನೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ.